ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ದಿನ ನಾನು ಋಣಮೋಚಕ ಮಂಡಲವನ್ನು ತೋರಿಸಿ ಕೊಡ್ತೀನಿ. ಋಣಮೋಚಕ ಮಂಡಲ ಅಂದರೆ ನಾವು ಈ ಮಂಡಲವನ್ನು ಹಾಕೋದ್ರಿಂದ ಸಾಲಬಾಧೆ ನಿವಾರಣೆ ಆಗುತ್ತೆ. ಎಂಥದೇ ಸಾಲ ಇದ್ದರೂ ಕೂಡ, ಎಷ್ಟೇ ಹಳೆ ಸಾಲಗಳಿದ್ದರೂ ನಿವಾರಣೆ ಆಗುತ್ತೆ. ಇನ್ನು ತುಂಬ ಜನ ಕೇಳ್ತಾಯಿದ್ರು, ಅಡವಿಟ್ಟ ಬಂಗಾರವನ್ನು ಬಿಡಿಸ್ಕೊಂಬರೋದು ಹೇಗೆ ಅಂತ ಹೇಳಿ. ಈ ಮಂಡಲವನ್ನು ಹಾಕಿ ಪೂಜೆಯನ್ನು ಮಾಡೋದ್ರಿಂದ ನಾನು ಅದನ್ನು ಸಂಕಲ್ಪ ರೀತಿಯ ಎಲ್ಲ ತೋರಿಸಿಕೊಡ್ತೀನಿ. ನಿಮ್ಮ ಎಲ್ಲ ರೀತಿಯ ಸಾಲಬಾಧೆಗಳು ನಿವಾರಣೆ ಆಗುತ್ತೆ. ಬಂಗಾರ ಅಥವಾ ಮನೆ ಏನಾದರೂ ಅಡವಿಟ್ಟಿದ್ರೂ ಕೂಡ ಅದು ನೀವು ಈ ಪೂಜೆಯನ್ನು ಮಾಡೋದ್ರಿಂದ ನೀವು ಮತ್ತೆ ಅದನ್ನು ಪಡ್ಕೊಳ್ಬಹುದು. ಇನ್ನು ಮಂಗಳವಾರ ಅರ್ಕಪುಟ ಸಪ್ತಮಿ ಅಂತ ಹೇಳಿ ಈ ದಿನ ಸೂರ್ಯನಿಗೆ ವಿಶೇಷವಾದಂತಹ ದಿನ. ಈ ದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯಮಂಡಲವನ್ನು ಬರೆದು ನಂತರ ಸೂರ್ಯ ಯಂತ್ರವನ್ನು ಬರೆದು ಅರ್ಕಾಯ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡಬೇಕು. ಇನ್ನು ಈ ದಿನ ವಿಶೇಷವಾಗಿ ಅರ್ಕದ ಎಲೆ ಅಂದರೆ ಎಕ್ಕದ ಎಲೆಯಿಂದ ಸೂರ್ಯನನ್ನು ಪೂಜೆ ಮಾಡಬೇಕು. 12 ಎಲೆ 11 ಎಲೆ ಈ ರೀತಿಯಾಗಿ 12 ಸೂರ್ಯರಿಗೆ 12 ಎಲೆಗಳಿಂದ ಪೂಜೆಯನ್ನು ಮಾಡಿ ಅರ್ಕಾಯ ನಮಃ ಅಂತ ಹೇಳಿ ಪೂಜೆ ಮಾಡಬೇಕು. ಅದನ್ನು ದಿನನಿತ್ಯ ಜಪ ಮಾಡ್ತಿರಬೇಕು. ಇದು ಮಾಡೋದ್ರಿಂದ ಮನೆಗೆ ಧನ ಸಂಪತ್ತು ಮತ್ತು ಮಕ್ಕಳು ಇಲ್ಲ ಅಂದರೆ ಮಕ್ಕಳು, ಗಂಡು ಮಕ್ಕಳು ಸಂತತಿ ಎಲ್ಲ ವಿಶೇಷವಾಗಿ ಅಭಿವೃದ್ಧಿ ಆಗತ್ತೆ. ಇನ್ನೂ ವಿಶೇಷವಾಗಿ ಮಕ್ಕಳನ್ನು ಪಡಿಬೇಕು ಅಂತ ಹೇಳೋರು ಈ ದಿನ ಹೋಮವನ್ನು ಮಾಡಿ ಅರ್ಕಾಯ ಸ್ವಾಹ ಅಂತ ಅದರಿಂದ ಆಹುತಿಯನ್ನು ಕೊಡೋದ್ರಿಂದ ಕೂಡ ಸಂತಾನ ಭಾಗ್ಯ ಸಿಗತ್ತೆ. ಹೀಗೆ ಮಾಡೋದಕ್ಕೆ ಯಜ್ಞವ್ರತ ಅಂತ ಹೇಳಿ ಕರೀತಾರೆ. ಪಾಲ್ಗುಣ ಶುದ್ಧ ಸಪ್ತಮಿ, ಇದು ಅರ್ಕಪುಟ ಸಪ್ತಮಿ. ಅದರಿಂದ ಈ ದಿನ ಅರ್ಕಪತ್ರದಿಂದ ಎಲ್ಲರೂ ಕೂಡ ಈ ರೀತಿಯಾಗಿ ಸೂರ್ಯನ ಯಂತ್ರವನ್ನು, ಸೂರ್ಯನ ಮಂಡಲವನ್ನು ಬರೆದು ಮಧ್ಯದಲ್ಲಿ ಗೋಧಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಬೆಲ್ಲ ನೈವೇದ್ಯವನ್ನು ಮಾಡಬೇಕು. ಈ ದಿನ ಮಂಗಳವಾರ ದಿವಸ ಸೂರ್ಯೋದಯಕ್ಕೆ ಸಪ್ತಮಿ ಇರೋದರಿಂದ ಸೂರ್ಯೋದಯಕ್ಕೆ ಇದನ್ನು ಮಾಡಬೇಕು. ನಂತರ ಅಷ್ಟಮಿ ಬರುತ್ತೆ. ಹಾಗಾಗಿ ಸೂರ್ಯೋದಯಕ್ಕೆ ಅರ್ಕದ ಎಲೆಯಿಂದ ಅರ್ಕಾಯ ನಮಃ ಅಂತ ಹೇಳಿ ಸೂರ್ಯನಿಗೆ ಪೂಜೆಯನ್ನು ಪ್ರತಿಯೊಬ್ಬರು ಮಾಡಿ. ಇನ್ನು ನಾವು ಋಣಮೋಚಕ ಮಂಡಲವನ್ನು ಹೇಗೆ ಹಾಕ್ಕೊಳ್ಳೋದು ನೋಡೋಣ. ಇದು ತುಂಬ ಪ್ರಭಾವಶಾಲಿಯಾದಂತಹ ಯಂತ್ರ. ಇದನ್ನು ಹೇಗೆ ಬರಿಬೇಕು ನೋಡೋಣ. ಮೊದಲಿಗೆ 4 ಗೆರೆಯನ್ನು ಹಾಕ್ಕೊಳ್ಬೇಕು. ಹೀಗೆ ಸಮವಾಗಿ 4 ಗೆರೆಯನ್ನು ಹಾಕಿ ಇದನ್ನು ಜೋಡಿಸ್ಕೊಳ್ಬೇಕು. ಮೊದಲು 4 ಕಡೆ ಈ ರೀತಿಯಾಗಿ ಜೋಡಿಸ್ಕೊಳ್ಳೋಣ. ನೀವೆಷ್ಟು ಭಕ್ತಿಯಿಂದ ಇದನ್ನು ಮಾಡ್ತೀರಾ ಅಷ್ಟು ಬೇಗ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಆನಂತರ ಈಗ ಇದನ್ನು ಜೋಡಿಸ್ಕೊಳ್ಳೋಣ. ಚತುಷ್ಕೋಣವಾಗಿ ನಾವು ಇದನ್ನು ಜೋಡಿಸ್ಕೊಳ್ಬೇಕು. ಈ ರೀತಿಯಾಗಿ ಮಾಡಿಕೊಳ್ಬೇಕು. ಈಗ ಇಲ್ಲಿಂದ 4 ಕಡೆಗೂ ಒಂದು ಚೌಕಾಕಾರವನ್ನು ಹಾಕ್ಕೊಳ್ಬೇಕು. ಹೀಗೆ ಚೌಕಾಕಾರವನ್ನು ಹಾಕ್ಕೊಳ್ಬೇಕು. ಹೀಗೆ ಬರುತ್ತೆ. ಈಗ ನಾವು ಈ ಮಂಡಲದಲ್ಲಿ 10 ಸಂಖ್ಯೆಗಳನ್ನು ಬರ್ಕೊಳ್ಬೇಕು. ನಾನು ಸರಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ 1, ಇಲ್ಲಿ 2, ಇನ್ನು ಇದ್ರ ಒಳಗಡೆ 3 ಮತ್ತು ಇಲ್ಲಿ 4, ಇನ್ನು ಇಲ್ಲಿ 5. ನಾನು ನಿಧಾನಕ್ಕೆ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇದರ ಮೇಲೆ 6, ಇಲ್ಲಿ 7, ಇಲ್ಲಿ 8,
ಮಧ್ಯದಲ್ಲಿ 10 ಬರುತ್ತೆ. ಇಲ್ಲಿ ನಮಗೆ 9ನೇ ಸಂಖ್ಯೆ ಬರೋದಿಲ್ಲ. 1 2 3 4 5 6 7 8 10. ಇಲ್ಲಿ ಮಧ್ಯದಲ್ಲಿ ನಮಗೆ ನಮಃ ಶಿವಾಯ ಅಂತ ಬರ್ಕೊಳ್ಬೇಕು. ನಮಃ ಶಿವಾಯ. ಮಧ್ಯದಲ್ಲಿ ಇಲ್ಲಿ ಶ್ರೀಕಾರ ಬರ್ಕೊಳ್ಬೇಕು. ನಂತರ ನಾವು ಸುತ್ತ ಪ್ರಣವ ಮಂತ್ರವನ್ನು ಬರ್ಕೊಳ್ಬೇಕು. ಪ್ರಣವ ಬೀಜಾಕ್ಷರ. ಇಲ್ಲಿ ಮತ್ತು ಇಲ್ಲಿ ಬಾಕ್ಸಿಂದ ಹೊರಗಡೆ ಬರ್ಕೊಳ್ತೀವಿ. ಇಲ್ಲಿ ಬಾಕ್ಸ್ ಒಳಗಡೆ ಬರ್ಕೊಳ್ಬೇಕು. 8 ದಿಕ್ಕಿಗೂ ನಾವು ಪ್ರಣವವನ್ನು ಬರ್ಕೊಳ್ತೀವಿ. ಪ್ರಣವ ಬೀಜಾಕ್ಷರ. ಹೆಣ್ಣು ಮಕ್ಕಳು ನಾವು ಪ್ರಣವವನ್ನು ಉಚ್ಚಾರ ಮಾಡಲ್ಲ, ಅದಕ್ಕೆ ಪ್ರಣವ ಅಂತ ಹೇಳಿ ಕರಿತೀವಿ. ಇಲ್ಲೂ ಬಾಕ್ಸಿಂದ ಈಚೆ ಕಡೆ ಬರ್ಕೊಳ್ತೀವಿ. ಆನಂತರ ನಾವು ಇಲ್ಲಿ ಪೂರ್ವ ದಿಕ್ಕಿಗೆ ಗಣೇಶಾಯ ನಮಃ ಅಂತ ಬರ್ಕೊಳ್ಬೇಕು. ಈ ರೀತಿ ಗಣೇಶಾಯ ನಮಃ ಇಷ್ಟರಲ್ಲೇ ಬರ್ಕೊಳ್ಬೇಕು. ಈ ಬಾಕ್ಸಲ್ಲೇ ಬರ್ಕೊಳ್ಬೇಕು. ಇದು ಪೂರ್ವ ದಿಕ್ಕಿಗೆ ಬರ್ಕೊಳ್ಬೇಕು. ನೀವು ಎಲ್ಲಿ ರಂಗೋಲಿ ಹಾಕಿದ್ರೂ ಪೂರ್ವ ದಿಕ್ಕಿಗೆ ಗಣಪತಿ ಗಣೇಶಾಯ ನಮಃ ಅಂತ ಬರಬೇಕು. ಇನ್ನು ದಕ್ಷಿಣ ದಿಕ್ಕಿಗೆ ಕ್ಷೇತ್ರಪಾಲಕಾಯ ನಮಃ ಅಂತ ಬರ್ಕೊಳ್ಬೇಕು. ಅಕ್ಷರ ಹಿಂಗೆ ಬರಬೇಕು, ನಮಗೆ ಕೆಳಮುಖವಾಗೇ ಬರಬೇಕು. ಹೀಗೆ ಕ್ಷೇತ್ರ ಪಾಲಕಾಯ ನಮಃ. ಸಣ್ಣಕ್ಕೆ ಬರ್ಕೊಂಡ್ರೂ ಪರವಾಗಿಲ್ಲ. ಈ ಮುಖಕ್ಕೆ ಬರಬೇಕು, ಹೀಗೆ ಈ ರೀತಿಯಾಗಿ ಅದು ಮೇಲೆ ಬರಬೇಕು, ದಕ್ಷಿಣಕ್ಕೆ ನೋಡ್ತಾ ಇರಬೇಕು. ಕ್ಷೇತ್ರಪಾಲಕಾಯ ನಮಃ. ಅನಂತರ ಇಲ್ಲಿ ಪಶ್ಚಿಮ ದಿಕ್ಕಲ್ಲಿ ಲಕ್ಷ್ಮೀ ದೇವಿಯೇ ನಮಃ ಅಂತ ಬರಬೇಕು. ಇಷ್ಟರಲ್ಲೇ ಬರಬೇಕು. ಇದು ಪಶ್ಚಿಮಕ್ಕೆ ಬರುತ್ತೆ. ಇದು ಪೂರ್ವ ಆದರೆ ಇದು ಪಶ್ಚಿಮ. ಈ ರೀತಿಯಾಗಿ ಬರಬೇಕು. ಲಕ್ಷ್ಮೀ ದೇವಿಯೇ ನಮಃ. ಹೀಗೆ ನಮಃ ಇಲ್ಲಿ ಬರ್ಕೊಳ್ಬೋದು, ಇಲ್ಲಾಂದರೆ ನಮಃ ಅಂತ ಅಂದ್ಕೊಂಡ್ರೆ ಆಯಿತು. ಲಕ್ಷ್ಮೀ ದೇವಿಯೇ ಅಂತ ಬರ್ಕೊಳ್ಬೇಕು. ಹಿಮ್ಮುಖವಾಗಿ ಇರಬೇಕು, ಅಂದರೆ ಅಕ್ಷರ ಈ ರೀತಿ ಈ ಮಂಡಲವನ್ನು ನೋಡ್ತಾ ಇರಬೇಕು. ಪಶ್ಚಿಮ ದಿಕ್ಕಿಗೆ ಮೇಲ್ಮುಖವಾಗಿರಬೇಕು. ಇನ್ನು ಉತ್ತರ ದಿಕ್ಕಿಗೆ ನಾವು ಇಲ್ಲಿ ಕುಬೇರಾಯ ನಮಃ ಅಂತ ಬರ್ಕೊಳ್ಬೇಕು. ಸ್ವಲ್ಪ ಮೊದಲಿಗೆ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಆದರೆ ಸರಿ ಹೋಗುತ್ತೆ. ಇಲ್ಲಾಂದರೆ ರಂಗೋಲಿಯನ್ನು ಸೀದಾ ಹಾಕ್ಕೊಂಡು ಅದರ ಮೇಲೆ ಕಡ್ಡಿಯಿಂದ ಬರಿಬಹುದು. ಕುಬೇರಾಯ ನಮಃ. ಮಧ್ಯದಲ್ಲಿ ನಮಃ ಶಿವಾಯ ಈ ರೀತಿಯಾಗಿ ಬರುತ್ತೆ. ನಮಃ ಶಿವಾಯ ಮಧ್ಯಕ್ಕೆ ಬರುತ್ತೆ. ಇದು ಇಲ್ಲಿ ಮೊದಲು ಪ್ರಾರಂಭ ಆಗೋದು ಗಣೇಶಾಯ ನಮಃ ಪೂರ್ವ ದಿಕ್ಕು. ಆನಂತರ ಕ್ಷೇತ್ರಪಾಲಕಾಯ ನಮಃ ದಕ್ಷಿಣ ದಿಕ್ಕು. ಲಕ್ಷ್ಮೀಯೇ ನಮಃ ಪಶ್ಚಿಮ ದಿಕ್ಕು. ಕುಬೇರಾಯ ನಮಃ ಉತ್ತರ ದಿಕ್ಕು. ನಮಃ ಶಿವಾಯ ಮಧ್ಯದಲ್ಲಿ. ಈಗ ಇದಕ್ಕೆ ನಾವು ದ್ವಾರವನ್ನು ಬರ್ಕೊಳ್ಬೇಕು. ಇಲ್ಲಿ ಶ್ರೀ ಅಂತ ಬರ್ಕೋಬೇಕು. ಶ್ರೀ ಗಣೇಶಾಯ ನಮಃ. ಇದು ದ್ವಾರ. ನಮಗೆ ಇಲ್ಲಿ ದ್ವಾರವನ್ನು ಹಾಕ್ಕೊಳ್ಬೇಕು. ಆನಂತರ ಇಲ್ಲಿ
ಶ್ರೀ ಕ್ಷೇತ್ರಪಾಲಕಾಯ ನಮಃ ಬರೋ ಕಡೆ ಶ್ರೀ ಹಾಕ್ಕೊಳ್ಬೇಕು ಮಧ್ಯದಲ್ಲಿ. ಇಲ್ಲಿ ನಮಗೆ ದ್ವಾರ ಬರುತ್ತೆ. ದ್ವಾರ ಮಂಡಲವನ್ನು ತೋರಿಸ್ತೀನಿ. ಮತ್ತು ಇಲ್ಲಿ ಶ್ರೀ, ಇಲ್ಲಿ ಶ್ರೀ ಕೂಡ ಈ ರೀತಿ ನಮಗೆ ಕೆಳಗಡೆ ಮುಖವಾಗಿ ಬರುತ್ತೆ. ಅಂದರೆ ಶ್ರೀ ನಮಗಿದು ಮೇಲೆ ಕಾಣುತ್ತೆ, ರಾಕಾರ ಕೆಳಗಡೆ ಕಾಣುತ್ತೆ. ಲಕ್ಷ್ಮೀದೇವಿ ಹೆಂಗೆ ಬರ್ಕೊಂಡ್ವಲ್ಲ ಹಾಗೆ. ಇಲ್ಲೂ ಕೂಡ ಹಾಗೆ. ಈಗ ದ್ವಾರ ರಚನೆ ಮಾಡಿಕೊಳ್ಳೋಣ. ಈಗ ಮಂಡಲವನ್ನು, ಚೌಕಮಂಡಲವನ್ನು ಮಾಡೋಣ. ಈಗ ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಳ್ಬೇಕು, ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ರಂಗೋಲಿ ಹಾಕುವಾಗ ಕ್ರಮವಾಗಿ ಹಾಕಬೇಕು, ಉಲ್ಟ ಹಾಕಬಾರ್ದು ಅಂತ ಹೇಳಿ. ಜಾಗ ಕನ್ಸಿಸ್ಟ್ ಆಗಿದ್ದರೂ ಕೂಡ ನಾವು ಉಲ್ಟ ಹಾಕಬಾರ್ದು, ಫಲಗಳು ಉಲ್ಟಾನೇ ಬರುತ್ತೆ ನಮಗೆ. ಈ ಮೇಲಿನ ಶ್ರೀಕಾರಕ್ಕೆ ಸೇರಿಸ್ಕೊಳ್ಬೇಕು ನಾವು. ಇದು ನಮಗೆ 2 ಆಗುತ್ತೆ. ಹೀಗೆ ಚೌಕಮಂಡಲವನ್ನು ಮಾಡಿಕೊಳ್ಬೇಕು. ಇದು ಋಣಮುಕ್ತ ಮಂಡಲ. ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಹೇಳಿ 108 ಸಾರಿ ಜಪವನ್ನು ಮಾಡಬೇಕು. ಈಗ ನಾನು ಇದರ ಮಂಡಲದ ಅರ್ಥವನ್ನು ಕೊಡ್ತೀನಿ. ಪೂರ್ವ ದಿಕ್ಕಿಗೆ ಗಣೇಶಾಯ ನಮಃ ಅಂತ ಬರ್ತೀವಿ. ಶ್ರೀ ಗಣೇಶಾಯ ನಮಃ ಅಂದರೆ ನಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ ಸಾಲಗಳು, ಋಣಬಾಧೆ ಇರಬಹುದು, ಒಡವೆ ಇಟ್ಟಿರಬಹುದು, ನಾವೇನಾದ್ರು ಬಿಡಿಸ್ಕೊಂಡು ಬರಬೇಕು ಅಂದರೆ ನಮ್ಗೆ ಅನೇಕ ವಿಘ್ನಗಳಿರುತ್ತೆ. ಆ ವಿಘ್ನಗಳ ಪರಿಹಾರಕ್ಕೆ ನಾವು ಗಣಪತಿಗೆ ಶ್ರೀ ಗಣೇಶಾಯ ನಮಃ ಅಂತ ಹೇಳಿ ಹೂವು ಮಂತ್ರಾಕ್ಷತೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಕೆಂಪು ಹೂವಿನಿಂದ ಗಣಪತಿಗೆ ಇಲ್ಲಿ ಪೂಜೆಯನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಗಣಪತಿಯನ್ನು ಪೂಜಿಸ್ತೀವಿ. ಶ್ರೀ ಗಣೇಶಾಯ ನಮಃ ಪೂರ್ವ ದಿಕ್ಕಿಗೆ ಬರಬೇಕು. ಆನಂತರ ದಕ್ಷಿಣ ದಿಕ್ಕಿಗೆ ಕ್ಷೇತ್ರಪಾಲಕಾಯ ನಮಃ. ಇದು ದಕ್ಷಿಣ ದಿಕ್ಕು. ಇಲ್ಲಿಂದ ನಮಗೆ ದುಷ್ಟಶಕ್ತಿಗಳು ಬರ್ತವೆ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಏನೋ ಒಂದು ಸಾಲ ಮಾಡಿದ್ದೀವಿ ಅಥವಾ ಏನೋ ಏಳಿಗೆ ಆಗಿದ್ದೀವಿ ಅಂದರೆ ಅವು ಸಹಿಸ್ಕೊಳ್ಳಲ್ಲ. ಹಾಗಾಗಿ ನಾವು ಇಲ್ಲಿ ಶ್ರೀ ಕ್ಷೇತ್ರಪಾಲಕಾಯ ನಮಃ ಅಂತ ಹೇಳಿ ಕೆಂಪು ಹೂವಿನಿಂದಲೇ ಇದಕ್ಕೆ ಪೂಜೆಯನ್ನು ಮಾಡಬೇಕು. ಅಂದರೆ ಪ್ರಾರ್ಥನೆಯನ್ನು ಮಾಡಬೇಕು. ನಮಗೆ ಏನೇನು ದುಷ್ಟಶಕ್ತಿಗಳು ಬಂದು ನಮ್ಮ ಏಳಿಗೆಯನ್ನು ತಡೆದಿದೆ ಆ ಎಲ್ಲ ದುಷ್ಟಶಕ್ತಿಗಳನ್ನು ತೊಲಗಿಸಿ ನಮಗೆ ಅಭಿವೃದ್ಧಿಯನ್ನು ಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿ ದಕ್ಷಿಣ ದಿಕ್ಕಿಗೆ ಶ್ರೀ ಕ್ಷೇತ್ರಪಾಲಕಾಯ ನಮಃ ಅಂತ ಹೇಳಿ ನಾವು ಇಲ್ಲಿ ಪೂಜೆಯನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಆನಂತರ ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಲ್ಲಿ ವರುಣ ದಿಕ್ಕು. ರತ್ನಗರ್ಭನ ಪುತ್ರಿ ಲಕ್ಷ್ಮೀ ದೇವಿ ಅಂತ ಹೇಳಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ. ಹಾಗಾಗಿ ಪಶ್ಚಿಮ ದಿಕ್ಕಿನಲ್ಲಿ ನಾವು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು. ಇಲ್ಲಿ ಶ್ರೀಕಾರ ಬರ್ಕೊಂಡಿದ್ದೀವಿ. ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ ಕೂಡ ನಾವು ಅರಿಶಿನ ಕುಂಕುಮವನ್ನು ಪೂಜೆ ಮಾಡಿ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಮ್ಮ ನೀನು ಚಂಚಲೆ, ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲು. ನಮ್ಮ ಮನೆಯಲ್ಲಿ ಒಡವೆಯನ್ನು ಅಡ ಇಟ್ಟಿದ್ದೀವಿ, ಸಾಲ ಇದೆ ಅಥವಾ ಇನ್ನೇನೋ ಜಮೀನು ಗಲಾಟ ಇದೆ ಅಥವಾ ಭೂಮಿ ಗಲಾಟ ಇದೆ, ಏನೇ ಇರಲಿ ಎಲ್ಲವೂ ನಮಗೆ ದಕ್ಕುವಂತೆ ಮಾಡಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸು ಅಂತ ಹೇಳಿ ಪಶ್ಚಿಮ ದಿಕ್ಕಿಗೆ ವರುಣನ ಮಗಳಾದಂತಹ ರತ್ನಗರ್ಭನ ಪುತ್ರಿಯಾದಂತಹ ಲಕ್ಷ್ಮೀದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಆನಂತರ ಕುಬೇರ. ಶ್ರೀ ಕುಬೇರಾಯ ನಮಃ. ಉತ್ತರ ದಿಕ್ಕಿಗೆ ಅಭಿಮಾನಿ ಕುಬೇರ.
ಕುಬೇರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ನಮಗೆ ಸಾತ್ವಿಕ ಸಂಪತ್ತನ್ನು ಒದಗಿಸಿಕೊಡು. ನಾವು ಮನೆಯಲ್ಲಿ ಯಾವಾಗಲೂ ಧನ ಧಾನ್ಯ ಮತ್ತು ಬಂಗಾರ ಬೆಳ್ಳಿ ಏನಿದೆ ಸಾತ್ವಿಕವಾಗಿರ್ತಕ್ಕಂಥದ್ದು ದೇವರ ಪೂಜೆಗೆ ಮತ್ತು ನಮಗೆಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನಮಗೆ ಅನುಗ್ರಹಿಸಿ ಕೊಡು, ಶಾಶ್ವತವಾಗಿ ಉಳಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಕುಬೇರನಿಗೆ ಇಲ್ಲಿ ಮಾಡಿಕೊಳ್ಬೇಕು. ಇದು ಉತ್ತರ ದಿಕ್ಕು. ಆನಂತರ ಮಧ್ಯದಲ್ಲಿ ನಮಃ ಶಿವಾಯ ಅಂತ ಹೇಳಿ ಈಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಶಿವ ಅಂದರೆ ಮಂಗಳ. ನಮಗೆ ಏನೇನು ಅಮಂಗಳಗಳಾಗಿರುತ್ತೆ ಜೀವನದಲ್ಲಿ ಅದನ್ನೆಲ್ಲ ಪರಿಹಾರವನ್ನು ಮಾಡಿ ನಮಗೆ ಮಂಗಳವನ್ನು ಕೊಡು ಅಂತ ಹೇಳಿ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಹಾಕಬೇಕು. ಇನ್ನು 108 ಸಾರಿ ಶ್ರೀ ಋಣ ಮುಕ್ತೇಶ್ವರಾಯ ನಮಃ, ಶ್ರೀಂ ಋಣ ಮುಕ್ತೇಶ್ವರಾಯ ನಮಃ ಅಂತ 108 ಬಾರಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ತಿಲಾಕ್ಷತೆಯನ್ನು ಇಟ್ಕೊಳ್ಬೇಕು. ನಾನು ತಿಲಾಕ್ಷತೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಎಳ್ಳು, ಗೋಧಿ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ ಈ 5 ನೀರಲ್ಲಿ ನೆನೆಸ್ಕೊಂಡು ಒಂದು 10 ನಿಮಿಷ ಅದನ್ನು 108 ಬಾರಿ ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡಬೇಕು. ಎಕ್ಕದ ಹೂ ಸಿಕ್ಕಿದ್ರೆ, ಬಿಳಿ ಎಕ್ಕದ ಹೂ ಸಿಕ್ಕಿದ್ರೆ 108 ಅದನ್ನು ಮಾಡಬಹುದು. ಇಲ್ಲ ಅಂದರೆ ಬಿಲ್ವಪತ್ರೆ ಸಿಕ್ಕಿದ್ರೆ ಬಿಲ್ವಪತ್ರೆಯನ್ನು ಮಾಡ್ಬೋದು. ಬಿಲ್ವಪತ್ರೆ ಎಕ್ಕದ ಹೂ ಸಿಗದೇ ಇದ್ದಾಗ ನಾವು ಇದರಿಂದ ಕೂಡ ತಿಲಾಕ್ಷತೆಯಿಂದ ಕೂಡ ಪೂಜೆಯನ್ನು ಮಾಡಬಹುದು. ಇನ್ನು 8 ಕಡೆ ನಾವು ಪ್ರಣವವನ್ನು ಬರೆದಿದ್ದೀವಿ. ಪ್ರತಿ ಕಡೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ 8 ರೂಪಗಳನ್ನು ಭಗವಂತನ ಪ್ರಣವದಲ್ಲಿರ್ತಕ್ಕಂಥ 8 ರೂಪಗಳನ್ನು ಚಿಂತನೆ ಮಾಡಿ ನಮಗೆ ಅಷ್ಟ ದಿಕ್ಕುಗಳಿಂದ ಅಷ್ಟೈಶ್ವರ್ಯವನ್ನು ಕರುಣಿಸುವಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. 8 ರೂಪಗಳಿಂದ ಅಷ್ಟೈಶ್ವರ್ಯವನ್ನು ಕರುಣಿಸು, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಾಲ ಬಾಧೆಯನ್ನು ನಿವಾರಣೆ ಮಾಡು, ನಮಗೇನೇನು ಸಮಸ್ಯೆ ಇದೆ ಅದನ್ನೆಲ್ಲ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರಿಗೆ ಭಕ್ತಿಯಿಂದ ನಮನವನ್ನು ಮಾಡಿದಾಗ ಈ ಮಂತ್ರವನ್ನು ಹೇಳ್ಕೊಂಡಾಗ ಖಂಡಿತ ದೇವರು ನಮಗದನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ನಾವು ಒಡವೆಯನ್ನು ಇಟ್ಟಿದ್ದೀವಿ, ತೊಗೊಂಡು ಬರಬೇಕು, ನಮಗೆ ಅಡ್ಡಿ ಆತಂಕಗಳಿದೆ, ದುಷ್ಟ ಬಾಧೆಗಳಿದೆ, ಲಕ್ಷ್ಮೀದೇವಿ ಸ್ಥಿರವಾಗಿ ನಿಲ್ತಿಲ್ಲ, ನಮಗೆ ಸಾತ್ವಿಕವಾಗಿ ಹಣ ವಿನಿಯೋಗ ಆಗ್ತಾಯಿಲ್ಲ ಅನ್ನೋದನ್ನೆಲ್ಲ ನಮಗೆ ರುದ್ರದೇವರು ಶಿವ ಮಂಗಳವನ್ನು ಕರುಣಿಸ್ತಾನೆ. ಅಮಂಗಳವನ್ನು ಪರಿಹಾರ ಮಾಡಿ ಮಂಗಳವನ್ನು ಕರುಣಿಸ್ತಾನೆ. ಆನಂತರ ದೀಪ ಧೂಪ ಎಲ್ಲವನ್ನು ಹಚ್ಚಿಟ್ಟು, ಧೂಪವನ್ನು ಕೂಡ ಹಚ್ಚಿಟ್ಟು, ಈ ರೀತಿ ದೀಪವನ್ನು ಹಚ್ಚಿಟ್ಟು ಬೆಲ್ಲವನ್ನು ನೈವೇದ್ಯ ಮಾಡಬೇಕು. ಬೆಲ್ಲ ಇದ್ದರೆ ಬೆಲ್ಲ ಅಥವಾ ಬೇರೆ ಹಣ್ಣುಗಳಿದ್ರೂ ಕೂಡ ನೈವೇದ್ಯವನ್ನು ಮಾಡಬಹುದು. ನೈವೇದ್ಯವನ್ನು ಮಾಡೋದು ತೋರಿಸ್ಕೊಡಿ ಅಂತ ಕೇಳಿದರೆ ನಾನು ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಇದರಲ್ಲಿ ಹೇಗೆ ನೈವೇದ್ಯವನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ. ಗಣೇಶ ಅಂತರ್ಗತ, ಕ್ಷೇತ್ರಪಾಲ ಅಂತರ್ಗತ, ಕುಬೇರ ಅಂತರ್ಗತ, ಉಮಾಮಹೇಶ್ವರ ಅಂತರ್ಗತ, ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ಲಕ್ಷ್ಮೀ ನಾರಾಯಣ, ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತೋ ವರದೋ ಭವತು, ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿ ಮಧ್ಯದಲ್ಲಿ ಮಂತ್ರಾಕ್ಷತೆಯನ್ನು ಹಾಕಬೇಕು, ಎಲ್ಲರಿಗೂ ಸ್ವೀಕಾರ ಆಗಲಿ ಅಂತ ಹೇಳಿ. ಆನಂತರ ಆರತಿಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಬೋದು. ನಿಮಗೆ ಸಾಧ್ಯ ಆದರೆ 108 ನಮಸ್ಕಾರ ಮಾಡ್ಬೋದು ಅಥವಾ 21 ನಮಸ್ಕಾರ ಮಾಡಬಹುದು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಬಹುದು. ಇದು ತುಂಬ ಪ್ರಭಾವಶಾಲಿಯಾದಂತಹ ಮಂಡಲ. ಇದನ್ನು ತುಂಬ ಜಾಗ್ರತೆಯಿಂದ ಹಾಕಿ ಮಂಗಳವಾರ ಬೆಳಗ್ಗೆ ಇದನ್ನು ಸೂರ್ಯೋದಯಕ್ಕೆ ಪ್ರಾರಂಭ ಮಾಡಿ. ಆ ದಿನ ಅರ್ಕಪುಟ ಸಪ್ತಮಿ ಇದೆ, ತುಂಬ ಒಳ್ಳೆಯ ದಿನ. ಆ ದಿನ ಪ್ರಾರಂಭ ಮಾಡಿ 21 ದಿನ ಸಂಕಲ್ಪ ಮಾಡಿಕೊಂಡು ಮಾಡಿ. ಇದನ್ನು ಪ್ರತಿನಿತ್ಯನೂ ಹಾಕ್ಬೋದು, ಯಾವಾಗಲೂ ಕೂಡ ಈ ರಂಗೋಲಿಯನ್ನು ಹಾಕಬಹುದು. ಇದಕ್ಕೆ ಪ್ರತಿಬಂಧಕ ಇಲ್ಲ, ಯಾವತ್ತು ಹಾಕಬಾರ್ದು ಅನ್ನೋದೇನಿಲ್ಲ. ಪ್ರತಿನಿತ್ಯವೂ ಮನೆಯಲ್ಲಿ ಇದನ್ನು ಹಾಕ್ಕೊಳ್ಬೋದು. ಸಂಕಲ್ಪಪೂರ್ವಕ ಮಾಡ್ಕೊಳ್ತೀನಿ ಅನ್ನೋರು ಮಂಗಳವಾರ ಪ್ರಾರಂಭ ಮಾಡಿ. ಮಂಗಳವಾರ ನಿಮಗೆ ಆಗಿಲ್ಲ ಅಂದಿದ್ದ ದಿವಸದಲ್ಲಿ ಶುಕ್ಲ ಪಕ್ಷದಲ್ಲಿ ಒಂದು ಒಳ್ಳೆಯ ದಿನ ಪ್ರಾರಂಭ ಮಾಡಿ. ಮಧ್ಯದಲ್ಲಿ 3 ದಿವಸ 4 ದಿವಸ ನಿಲ್ಲತ್ತೆ ಅನ್ನೋದಾದರೆ ಅವತ್ತಿಂದ ಮತ್ತೆ ಕಂಟಿನ್ಯೂ ಮಾಡಿ. ಅಂದರೆ ಆ 21 ದಿನಕ್ಕೆ ಅದು ಸೇರಿಕೊಳ್ಳುತ್ತೆ, ಸೇರಿಕೊಂಡು ಅದೇ ರೀತಿಯಾಗಿ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಳ್ಬಹುದು. ಮತ್ತು 5ನೇ ದಿನದಿಂದ ಕಂಟಿನ್ಯೂ ಮಾಡಿ ಪ್ರಾರಂಭ ಮಾಡ್ಕೊಳ್ಳಿ. ಒಟ್ಟಲ್ಲಿ ಇದನ್ನು ಭಕ್ತಿಯಿಂದ ಈ ರೀತಿ ಅನುಸಂಧಾನ ಮಾಡಿ ಮಾಡ್ಕೊಳ್ಳೋದ್ರಿಂದ ಫಲ ಕೊಡೋದಂತೂ ಖಂಡಿತ. ನಾನು ತುಂಬ ನಿಧಾನಕ್ಕೆ ತೋರಿಸಿಕೊಟ್ಟಿದ್ದೀನಿ, ತುಂಬ ಸರಳವಾಗಿದೆ. ಹೆಸರು ಬರ್ಕೊಳ್ಳೋದು ಮಾತ್ರ ಒಂಚೂರು ಕನ್ಫ್ಯೂಸ್ ಆಗುತ್ತೆ.
ನಿಮಗೆ ಆ ಥರ ಕನ್ಫ್ಯೂಸ್ ಆದರೆ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಬೆರಳಲ್ಲಿ ಬರ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ಬರ್ಕೊಳ್ಳಿ. ಆವಾಗ ಒಂದು ಕಡೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ, ಇನ್ನು 3 ಕಡೆ ಹಾಗೆ ಬರ್ಕೊಳ್ಬಹುದು. ಹೀಗೆ ಬರ್ಕೊಳ್ಳಿ. ಬೆರಳಲ್ಲಿ ಅಥವಾ ಕಡ್ಡಿಯಲ್ಲಿ ಬರ್ಕೊಳ್ಬಹುದು. ಆದರೆ ಕ್ರಮ ಮಾತ್ರ ಈ ರೀತಿಯಾಗಿ ಇರಬೇಕು. ಇವೆಲ್ಲ ಎಲ್ಲೂ ಸಿಗೋದಿಲ್ಲ. ಇದನ್ನು ಬರೆದಿಟ್ಕೊಂಡು ಯಾವಾಗ ಬೇಕಾದರೂ ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಮಾಡ್ಕೊಳ್ಳಿ. ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗುತ್ತೆ. ಇದು ತುಂಬ ಕಷ್ಟ, ಎಲ್ಲೂ ಸಿಗೋದಿಲ್ಲ. ಇದೊಂದೇ ಅಲ್ಲ, ಎಷ್ಟೋ ಮಂಡಲಗಳು, ರಂಗೋಲಿಗಳು, ಮಂತ್ರಗಳು ಮತ್ತೆ ಸಿಗೋದಿಲ್ಲ. ಎಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.